ಗೊತ್ತಾಗ್ಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡೋಣ ದರ್ಶನ್ ಅವರ ಸೆಲ್ ಬಳಿ ಯಾವ ರೀತಿಯಾದಂಥ ಸಿಸಿ ಕ್ಯಾಮ್ರಾ ಅಳವಡಿಕೆ ಮಾಡಿದ್ದಾರೋ ಅದು ಏನು ಕಥೆನೋ ಅನ್ನುವಂಥದ್ದು. ಈಗ ಮತ್ತೊಂದು ಕಡೆ ಜೈಲಿನ ರೂಲ್ಸ್ಗೆ ಸೀಮಿತ ಕಳೆದುಕೊಂಡಿರುವಂಥ ದರ್ಶನ್, ಈ ರೂಲ್ಸ್ಗಳಿದಾವಲ್ಲ, ಅಂಶುಕುಮಾರ್ ಅವರು ಯಾವಾಗ ಬಂದ್ರಲ್ಲ ಎಲ್ಲವೂ ಕೂಡ ಒಂದ್ ಕಡೆ ಈ ತಮ್ಮ ಸೀಮಿತವನ್ನ ಕಳೆದುಕೊಂಡ್ಬಿಟ್ಟಿದ್ದಾರೆ. ಸ್ಥೀಮಿತವನ್ನ ಕಳೆದುಕೊಂಡ್ಬಿಟ್ಟಿದ್ದಾರೆ. ಏನು ಕೂಡ ಆಗ್ತಾ ಇಲ್ಲ ಅವರಿಗೆ. ಏನಾಗ್ತಾ ಇದೆಯೋ ಏನ್ ಕತೆನೋ, ಈ ರೂಲ್ಸ್ ಗಳಿಗೆ ಸ್ಥೀಮಿತವನ್ನ ಕಳೆದುಕೊಂಡಿರುವಂತ ದರ್ಶನ್ ಅವರು ಸಾಲಿನಲ್ಲಿ ನಿಂತು ತಾನೇ ಊಟ ತೆಗೆದುಕೊಂಡು ಹೋಗ್ಬೇಕು. ಈ ಹಿಂದೆ ಕೂಡ ಗಮನಿಸ್ತಾ ಹೋದ್ರೆ ನೋಡಿ, ಒಳಗಿನ ಶೌಚಾಲಯ ಕೂಡ ತಾನೇ ಕ್ಲೀನ್ ಮಾಡ್ಕೋಬೇಕು. ಈ ರೀತಿಯಾದಂತ ಪರಿಸ್ಥಿತಿ, ಇದರಿಂದ ಮಾನಸಿಕವಾಗಿ ಸ್ಥೀಮಿತವನ್ನ ಕಳೆದುಕೊಂಡಿದ್ದಾರೆ ದರ್ಶನ್. ಜೈಲಿನ ಫೋಟೋಗಳು ವೈರಲ್ ಆಗ್ತಾ ಇದ್ದ ಹಾಗೆ ಟೈಟ್ ರೂಲ್ಸ್ ಗಳು ಬರ್ತಾ ಇದೆ. ಸ್ಥಿಮಿತ ಕಳೆದುಕೊಂಡಿರುವಂತಹ ನಟ ದರ್ಶನ್ ಇಲ್ಲಿ ಯಾವಾಗ ಅಂಶುಕುಮಾರ ಬರ್ತಿದ್ದ ಹಾಗೆ ಜೈಲಿನಲ್ಲಿ ಅತಿ ಕಠಿಣವಾದ ನಿಯಮವನ್ನ ತಂದಿದ್ದಾರೆ. ಮುಖ್ಯ ಸೂಪರಿಂಟೆಂಡೆಂಟ್ ಆಗಿರುವಂತಹ ಅಂಶುಕುಮಾರ್ ಅವರು ಒಂದ್ ಕಡೆ ಹೆಂಗ ಹೋಗ್ಬಿಟ್ಟಿದೆ ಅಂತಂದ್ರೆ ಏನೂ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಮೊದಲಿಗೆ ಇದೇ ಬ್ಯಾರಕ್ ನಲ್ಲಿ ಒಂದ್ ಕಡೆ ಊಟ ಬರ್ತಿತ್ತು, ಅವರಿಗೆ ಆರಾಮಾಗಿ 3 ಹೊತ್ತು ಊಟ ಬರ್ತಿತ್ತು, ಅದನ್ ಬರ್ತಿತ್ತು, ಇದನ್ ಬರ್ತಿತ್ತು, ಎಲ್ಲವೂ ಕೂಡ ಚೆನ್ನಾಗಿತ್ತು. ಬಟ್ ಇದೀಗ ಸ್ಥಿಮಿತ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ಪರಿಸ್ಥಿತಿ ಹೇಳಕ್ಕಾಗ್ತಾ ಇಲ್ಲ ಅವರಿಗೆ. ನಾನೇ ಹೋಗಿ ಊಟ ತರಬೇಕು, ನಾನೇ ಹೋಗಿ ಬರಬೇಕು, ನಾನೇ ಟಾಯ್ಲೆಟ್ ಕ್ಲೀನ್ ಮಾಡ್ಕೋಬೇಕು, ನನ್ನ ಟಾಯ್ಲೆಟ್ ಅಂತಂದ್ರೆ ಈ ಹಿಂದೆ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ಒಂದು ರೀತಿಯಾಗಿ 100ಕ್ಕೆ 100ರಷ್ಟು ರಾಜ್ಯಾತೀತ ಸಿಗ್ತಾ ಇರಲಿಲ್ಲ. ಬಟ್ 25% ಆದರೂ ರಾಜ್ಯಾತೀತ ಸಿಗ್ತಾ ಇತ್ತು. ಅವರಿಗೆ ಊಟ ತಂದು ಕೊಡುವಂಥ ಕೆಲಸ ಆಗ್ತಾ ಇತ್ತು. ಅವ್ರು ಇರುವಂಥ ಬ್ಯಾರಕ್ನಲ್ಲೇ ಊಟ ತಂದು ಕೊಡ್ತಾ ಇದ್ರು. ಅವರು ಇರುವಂಥ ಟಾಯ್ಲೆಟನ್ನು ಒಂದಿಷ್ಟು ಕ್ಲೀನ್ ಮಾಡಿ ಹೋಗ್ತಾ ಇದ್ರು. ಅಲ್ಲಿರುವಂಥ ಸಿಬ್ಬಂದಿಗಳು ಒಂದಿಷ್ಟು ಕೆಲಸ ಮಾಡ್ತಿರ್ತಾರಲ್ಲ, ಈ ಒಳಗಡೆ ಜೈಲಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಬಂದು ಮಾಡಿ ಹೋಗ್ತಾ ಇದ್ರು. ಬಟ್ ಇದೀಗ ಹಂಗಿಲ್ಲ. ಯಾವಾಗ ಈ ಅಂಶುಕುಮಾರ್ ಅವರು ಬರ್ತಿದ್ದಾಗೆ ಜೈಲಿನ ಅತಿ ಕಠಿಣವಾದಂಥ ನಿಯಮಗಳು ಬಂದು ಹೋಗ್ಬಿಟ್ಟಿದೆ. ಮುಖ್ಯ ಸೂಪರಿಂಟೆಂಡೆಂಟ್ ಆಗಿ ಯಾವಾಗ ಅಂಶುಕುಮಾರ್ ಅವರು ಬರ್ತಾರೆ, ಜೈಲಿನ ಒಂದಿಷ್ಟು ರೂಲ್ಸ್ಗಳು ಫುಲ್ ಟೈಟ್ ಆಗಿ ಹೋಗ್ಬಿಟ್ಟಿದೆ. ಫುಲ್ ಅಂತಂದ್ರೆ ಫುಲ್ಲು, ಏನೂ ಕೂಡ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೀಗ. ಸೊ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಏನಾಗ್ತಾ ಇದೆ ರೀ ಪರಿಸ್ಥಿತಿ? ಹಾಗಾದ್ರೆ ಜೈಲಿನ ಫೋಟೋಗಳು ಒಂದಿಷ್ಟು ವಿಡಿಯೋಗಳು ಯಾವಾಗ ವೈರಲ್ ಆಗುತ್ತೆ ಫುಲ್ ಟೈಟ್ ಮಾಡಿಬಿಡ್ತಾರೆ. ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಒಂದಿಷ್ಟು ವಿಡಿಯೋಗಳು ವೈರಲ್ ಆಯಿತು. ಕೈದಿಗಳಲ್ಲಿ ಪ್ರಮುಖವಾಗಿ ಉಗ್ರನ ಕೈಯಲ್ಲಿ ಮೊಬೈಲ್ಗಳು ಸಿಕ್ತು. ಅಲ್ಲಿರುವಂತ ಕೈದಿಗಳು ರಾಜ್ಯಾತೀತವಾಗಿ ಎಣ್ಣೆ ಪಾರ್ಟಿಯನ್ನ ಮಾಡ್ತಾ ಇದ್ರು, ಮೋಜು ಮಸ್ತಿಯನ್ನ ಮಾಡ್ತಾ ಇದ್ರು, ಚಿಕನ್ನು ಮಟನ್ನು ಅನ್ಕೊಂಡು ಲೈಫ್ ಅನ್ನ ಒಳ್ಳೆ ಲೀಡ್ ಅಂತಂದ್ರೆ ಅದ್ಭುತವಾಗಿ ಲೀಡ್ ಅನ್ನ ಮಾಡ್ತಾ ಇದ್ರು. ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಇದಕ್ಕೆ ಸಭೆಯನ್ನ ಮಾಡ್ತಾರೆ, ಸಮಿತಿಯನ್ನ ರಚನೆ ಮಾಡ್ತಾರೆ. ಪೊಲೀಸರ ವರದಿ ಏನಾದರೂ ನನಗೆ ಸರಿ ಅನ್ಸ್ಲಿಲ್ಲ, ಸಮಜಾಯಿಸಿ ಏನಾದರೂ ಸರಿಯಾಗ್ಲಿಲ್ಲ ಅಂತಂದ್ರೆ ಒಂದು ಸಮಿತಿಯನ್ನ ರೆಡಿ ಮಾಡ್ತೀವಿ ಅಂತ ಹೇಳಿದ್ರು. ಆ ಸಮಿತಿ ರೆಡಿ ಮಾಡಿದ ಮೇಲೆ ಒಂದಿಷ್ಟು ವರದಿ ಬರುತ್ತೆ. ವರದಿ ಬರ್ತಿದ್ದ ಹಾಗೆ ಮುಖ್ಯ ಸೂಪರಿಂಟೆಂಡೆಂಟ್ ಆಗಿ ಒಂದಿಷ್ಟು ಅಂಶುಕುಮಾರ್ ಅವರು ಆಯ್ಕೆ ಆಗ್ತಾರೆ. ಈ ಆಯ್ಕೆ ಆದ ನಂತರ ಪರಪ್ಪನ ಅಗ್ರಹಾರದಲ್ಲಿ ಬರ್ತಿದ್ದಾಗೆ ಒಂದಿಷ್ಟು ಫೋನ್ಗಳನ್ನ ಸೀಸ್ ಮಾಡ್ತಾರೆ, ಸಿಮ್ಗಳನ್ನ ಸೀಸ್ ಮಾಡ್ತಾರೆ. ಒಂದಿಷ್ಟು ಬಿಡಿಗಳು, ಸಿಗರೇಟು, ಅದು ಇದು ಏನು ಗಾಂಜಾಗಳು ಅದೆಲ್ಲವೂ ಕೂಡ ಇಟ್ಕೊಂಡಿರ್ತಾರಲ್ಲ, ಅದೆಲ್ಲವೂ ಕೂಡ ಸೀಸ್ ಮಾಡಿದ ಮೇಲೆ ಕಠಿಣವಾದಂಥ ನಿಯಮವನ್ನು ತಂದುಕೊಡ್ತಾರೆ. ಇದೀಗ ದರ್ಶನ್ ಪರಿಸ್ಥಿತಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಸಾಲಿನಲ್ಲಿ ನಿಂತ್ಕೊಂಡು ತಾನೇ ಊಟ ತೆಗೆದುಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ, ಒಳಗಿನ ಶೌಚಾಲಯವನ್ನ ಕೂಡ ತಾನೇ ಕ್ಲೀನ್ ಮಾಡಬೇಕಾದಂಥ ಪರಿಸ್ಥಿತಿ. ಸೊ ಈ ರೀತಿಯಾದಂಥ ಪರಿಸ್ಥಿತಿ ಬರೋದ್ರಿಂದಾಗಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಜೈಲಿನ ಟೈಟ್ ರೂಲ್ಸ್ನಿಂದಾಗಿ ಸ್ಥೀಮಿತ ಕಳೆದುಕೊಂಡಂಥ ದರ್ಶನ್ ಅವರು ಇದೀಗೆಲ್ಲವೂ ಕೂಡ ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಸಹ ಕೈದಿಗಳ ಜೊತೆ ಬಡೆದಾಟ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿಗೆ ಒಂದ್ ಕಡೆ ಮಾನಸಿಕವಾಗಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಈಗ ಸೆಲ್ನಲ್ಲಿ ಮಲಗಿದ್ದವರನ್ನ ಒದ್ದು ನಿಂದನೆಯಂತೆ ಅನ್ನುವಂಥ ಒಂದು ಆರೋಪ. ವಕೀಲರ ನೇಮಕ ವಿಚಾರಣೆಗೂ ಕೂಡ ಗಲಾಟೆ. ದರ್ಶನ್ ಚಿತ್ರಹಿಂಸೆಗೆ ಸಹ ಕೈದಿಗಳು ಕಂಗಾಲಾಗೋಗ್ಬಿಟ್ಟಿದ್ದಾರೆ, ಹೈರಾಣಾಗೋಗ್ಬಿಟ್ಟಿದ್ದಾರೆ. ಏನು ಕೂಡ ಮಾಡಕ್ಕಾಗ್ತಾ ಇಲ್ಲ ಪರಿಸ್ಥಿತಿ. ವಕೀಲರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ವಕೀಲರನ್ನ ನೇಮಕ ಮಾಡಬೇಕಾಗಿತ್ತು. ಯಾಕಂದ್ರೆ ಈಗಾಗಲೇ ಬೇಲ್ ಸಿಗ್ತಾ ಇಲ್ಲ. ವರ್ಷ ಹಿಂಗ ಆಗೋಗ್ಬಿಟ್ರೆ ನಾವು ಇಲ್ಲೇ ಸತ್ತೋಗ್ಬಿಡ್ತೀವಿ, ನಾವು ಹೊರಗಡೆನೆ ಹೋಗಕ್ಕಾಗೋದಿಲ್ಲ. ಜೈಲಿನ ಕಠಿಣ ನಿಯಮಗಳಿಂದ ಒಂದ್ ಕಡೆ ಈ ಡಿ ಗ್ಯಾಂಗ್ ಇದೆಯಲ್ಲ, ಎಲ್ಲವೂ ಕೂಡ ಒಂದು ರೀತಿಯಾಗಿ ಪರಿಸ್ಥಿತಿ ಹಿಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಹೇಳಕ್ಕಾಗ್ತಾ ಇಲ್ಲ ಅವರಿಗೆ. ಈ ಕಡೆ ಸರಿಯಾದಂತ ಆದಷ್ಟು ಬೇಗ ಬೇಲ್ ಸಿಗ್ತಾ ಇಲ್ಲ.
ಹೊರಗಡೆ ಹೋಗಿ ಒಂದಿಷ್ಟು ಲೈಫನ್ನು ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡಂಥವ್ರಿಗೆ ಏನು ಕೈದಿಗಳಿದಾರಲ್ಲ ಅವರಿಗೆ ಒಂದು ಕಡೆ ಸರಿಯಾದಂಥ ಮಾಹಿತಿಗಳು ಸಿಗ್ತಾ ಇಲ್ಲ. ಏನಾಗ್ತಾ ಇದೆಯೋ ಏನು ಕತೆನೋ, ವಕೀಲರನ್ನ ಒಂದಿಷ್ಟು ನೇಮಿಸಬೇಕು, ಆದಷ್ಟು ಬೇಗ ಬೇಲ್ ಸಿಗಬೇಕು ಅನ್ನುವಂಥದ್ದು ಕಾತುರದಿಂದ ಕಾಯ್ತಾ ಇದ್ದವ್ರಿಗೆ ಮತ್ತೊಂದು ಕಡೆ ಬರೆ ಮೇಲೆ ಬರೆ ಬೀಳ್ತಾ ಇದೆ. ಏನು ಮಾಡಬೇಕಪ್ಪ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಜೈಲಿನ ಕಠಿಣ ರೂಲ್ಸ್ಗಳು ಇರೋದ್ರಿಂದಾಗಿ ದರ್ಶನ್ ಕೂಡ ಹೈರಾಣಾಗೋಗ್ಬಿಟ್ಟಿದ್ದಾರೆ. ತಾನೇ ಟಾಯ್ಲೆಟ್ ತೊಳಿಬೇಕು, ತಾನೇ ಒಂದಿಷ್ಟು ಊಟ ನಿಲ್ಲಬೇಕು. ಯಾಕಂದರೆ ಈಗ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಒಂದಿಷ್ಟು ಊಟ ಹಾಕ್ಸ್ಕೋಬೇಕು. ಮೊದಲು ಹಂಗಿರಲಿಲ್ಲ. ಸೊ ಮೊದಲು ಹೆಂಗಿತ್ತು, ಅಲ್ಲೇ ಕೂತ್ಕೊಳ್ತಾ ಇದ್ರು, ಊಟ ಬರ್ತಿತ್ತು, ಊಟ ಮಾಡ್ತಾ ಇದ್ರು, ಅಲ್ಲೇ ಬ್ಯಾರಕ್ನಲ್ಲಿ ಓಡಾಡ್ತಾ ಇದ್ರು. ಬಟ್ ಆಗಿಲ್ಲ. ಈಗ ಎಲ್ಲ ತಾನೇ ಬರಬೇಕು, ತಾನೇ ಊಟ ತೆಗೆದುಕೊಂಡು ಹೋಗಬೇಕು, ಊಟ ಮಾಡಬೇಕು, ಟಾಯ್ಲೆಟ್ ಕ್ಲೀನ್ ಮಾಡ್ಕೋಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಬಟ್ ಇದೀಗ ಈ ಅನುಕುಮಾರ್ ಆಗಿರ್ಬೋದು, ಜಗದೀಶ್ ಆಗಿರ್ಬೋದು, ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ನಮ್ಮನ್ನ ಚಿತ್ರದುರ್ಗದ ಜೈಲ್ಗೆ ಹಾಕ್ಬಿಡ್ರಪ್ಪ, ನಮಗೆ ಅಲ್ಲೇ ಶಿಫ್ಟ್ ಮಾಡಿಬಿಡಿ, ದರ್ಶನ್ ಅವರ ಹಿಂಸೆ ನಮಗೆ ತಾಳಕ್ಕಾಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರಂತೆ. ಸೊ ಅಷ್ಟರ ಮಟ್ಟಿಗೆ ದೈಹಿಕವಾಗಿ ಒಂದ್ ಕಡೆ, ಮಾನಸಿಕವಾಗಿ ಈ ರೀತಿಯಾಗಿ ಹಿಂಸೆಯನ್ನ ಕೊಡ್ತಾ ಇದ್ದಾರ. ನಿಜವಾಗ್ಲೂ ದರ್ಶನ್ ಈ ರೀತಿಯಾಗಿ ಹಿಂಸೆಯನ್ನ ಕೊಡ್ತಾ ಇದ್ದಾರ. ಸಹ ಕೈದಿಗಳು ಒಂದ್ ಕಡೆ ಈ ರೀತಿಯಾದಂತ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರ. ಈ ರೀತಿಯಾದಂತ ಪರಿಸ್ಥಿತಿ ಈಗ ಸಹಜವಾಗಿ ನಮಗೆ ಕಾಡ್ತಾ ಇರುವಂತದ್ದು. ಸೊ ಅನುಕುಮಾರ್ ಆಗಿರ್ಬೋದು, ಜಗ್ಗ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ಲಕ್ಷ್ಮಣ ಮೇಲೆ ಹಲ್ಲೆ ಮೇಲೆ ಒಂದಿಷ್ಟು ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಒದ್ದು ಎಬ್ಸಿದ್ದಾರೆ ಅಂತದ್ದು. ಅವ್ರಿಗಿನ್ನ ಇಲ್ಲ ರೀ ಹೇಳ್ರಿ ಅನ್ನುವಂಥದ್ದು ಏನಾದ್ರು ಮಾಡಿದಾರ, ಇಲ್ಲ ಎದ್ದೋಳು ಅನ್ನುವಂಥದ್ದು ಒಂದು ಕಡೆ ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ದಾರಂತೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರಂತೆ ಅವರನ್ನ. ನೋಡಿ, ಇಂಥ ಪರಿಸ್ಥಿತಿ ಇದೀಗ ನಿಜವಾಗ್ಲೂ ದರ್ಶನ್ ಅವರ ಪರಿಸ್ಥಿತಿ ಆಗಿದೆಯಾ? ನಿಜವಾಗ್ಲೂ ದರ್ಶನ್ ಬೈತಾ ಇದ್ದಾರಾ? ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದ್ದಾರಾ ಸಹ ಕೈದಿಗಳಿಗೆ? ಪ್ರದೋಷ್ಗೆ, ಲಕ್ಷ್ಮಣ್ಗೆ, ಒಂದ್ ಕಡೆ ಅನುಕುಮಾರ್ಗೆ, ಜಗದೀಶ್ಗೆ ಕೊಡ್ತಾ ಇದ್ದಾರಾ? ಅಥವಾ ಯಾಕೆ ಇವರು ಚಿತ್ರದುರ್ಗದ ಜೈಲ್ಗೆ ಶಿಫ್ಟ್ ಮಾಡಿ ಅಂತ ಮನವಿಯನ್ನ ಮಾಡ್ತಾ ಇರುವಂಥದ್ದು? ಇದೆಲ್ಲವೂ ಕೂಡ ಕಾದು ನೋಡ್ಬೇಕಾಗಿದೆ.